ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನಿವತ್ತು ನಿಮಗೆ ಅಧಿಕ ಮಾಸದ 16ನೇ ಸೋಮವಾರದ ವ್ರತದ 3ನೆಯ ವಾರ, ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯ ಒಂದು ಪೂಜೆಯ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈಗ 1ನೇ ವಾರವೂ ಕೂಡ ಪೂಜೆ ಮಾಡಿರ್ತೀರಿ, ಹಾಗೆ 2ನೇ ವಾರವೂ ಕೂಡ ಪೂಜೆ ಮಾಡಿದವ್ರಿಗೆ 3ನೇ ವಾರ ಸೇಮ್ ಟು ಸೇಮ್ ಅದೇ ರೀತಿಯೇ 4 ಉತ್ತದ ಮಣ್ಣಿನಿಂದ ನೀವು ಒಂದು ಶಂಭುಲಿಂಗವನ್ನು ಮಾಡಿಕೊಂಡು ಯಥಾ ಪ್ರಕಾರ ಗೋಧಿಯಿಂದ ನಾವು ಪ್ರಸಾದವನ್ನು ಮಾಡಿಕೊಂಡು ಸಂಜೆ ನಾವು ಪೂಜೆ ಮಾಡಿಕೊಂಡು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಪೂಜೆ ಮಾಡಿ ನಂತರದಲ್ಲಿ ಗೋವಿಗೆ ಒಂದು ಭಾಗ, ಹಾಗೆ ಈಶ್ವರನ ಪಾಲಿಂದ ಏನಿರುತ್ತೆ ಶಿವನ ಪಾಲಿಂದ ಒಂದು ಭಾಗ ಪೂಜೆ ಮಾಡಿದಂಥವ್ರಿಗೆ, ಮತ್ತೊಂದು ಭಾಗ ಕುಟುಂಬದವರಿಗೆ ಅಂತೇಳಿ ನಾವು 3 ಭಾಗವನ್ನು ಪ್ರಸಾದವನ್ನು ನಾವು ಹಂಚಿ ತಿಂತೇವೆ. ಅಲ್ಲಿಗೆ ನಮಗೆ ಮಂಗಳವಾರ ನಾವು ಬೆಳಗ್ಗೆ ವಿಸರ್ಜನೆ ಮಾಡಬೇಕು. ಅಲ್ಲಿಗೆ ನಮಗೆ 3ನೇ ವಾರದ ಪೂಜೆಯು ಮುಕ್ತಾಯವಾಗುತ್ತದೆ. 3ನೇ ವಾರ ಪೂಜೆ ಮುಕ್ತಾಯ ಮಾಡಿದಾಗ 12 ನಾವು ಶಿವಲಿಂಗವನ್ನು ಮಾಡ್ಕೊಂಡಿರ್ತೇವೆ. ಅಲ್ಲಿಗೆ ನಿಮಗೆ ಸಮಸ್ಯೆ ಆಗೋದಿಲ್ಲ, ಮೊದಲಿಂದ ಮಾಡ್ಕೊಂಬಂದವ್ರಿಗೆ ಸಮಸ್ಯೆ ಆಗೋದಿಲ್ಲ. ಈಗ ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಕೆಲವೊಬ್ರು ಏನು ಮಾಡಿರ್ತಾರೆ, 1ನೇ ವಾರ ಮಾಡಿರ್ತಾರೆ, ಆದರೆ 2ನೇ ವಾರದಲ್ಲಿ ಪೀರಿಯಡ್ಸ್ ಬಂದ್ಬಿಟ್ಟಿರುತ್ತೆ, ಮಾಡೋದಕ್ಕೆ ಆಗಿರೋದಿಲ್ಲ. ಆಗ ನೀವೇನು ಮಾಡಬೇಕಂತಂದರೆ, ಈ ಒಂದು 3ನೇ ವಾರದಲ್ಲಿ 2ನೇ ವಾರದ್ದು 4 ಶಂಭುಲಿಂಗ ಮತ್ತು 3ನೇ ವಾರದ್ದು 4 ಶಂಭುಲಿಂಗ, ಒಟ್ಟು 8 ಶಂಭುಲಿಂಗವನ್ನು ನೀವು ಉತ್ತದ ಮಣ್ಣಿನಿಂದ ನೀವು ಸಿದ್ಧತೆ ಮಾಡಿಕೊಂಡು ಯಥಾ ಪ್ರಕಾರ ಈಗ ನಾನು ತಿಳಿಸಿದ್ನಲ್ಲ ಪ್ರಸಾದವನ್ನೆಲ್ಲ ಮಾಡಿಕೊಂಡು ಗೋಧಿಯಿಂದ ಸಂಜೆಯ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಸೇವನೆ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಇನ್ನು 3ನೇ ವಿಚಾರ ಏನಪ್ಪ ಅಂತಂದರೆ, ಕೆಲವೊಬ್ಬರಿಗೆ 1ನೇ ವಾರನೂ ಮಾಡಿರೋದಿಲ್ಲ, 2ನೇ ವಾರನೂ ಸಹ ಮಾಡಿರೋದಿಲ್ಲ, ಇನ್ನು ಉಳಿದಿರುವಂಥ 2 ವಾರ ಇರುವಂಥದ್ದು. ಈಗ 1ನೇ ತಾರೀಕು ಮತ್ತು 8ನೇ ತಾರೀಕು 2 ವಾರ ಉಳಿದಿರುವಂಥದ್ದು. ಆಗಿದ್ದ ನೀವೇನು ಮಾಡಬೇಕು ಅಂತಂದರೆ, ಈಗ 3ನೇ ವಾರದಲ್ಲಿ 12 ಶಂಭುಲಿಂಗವನ್ನು ಮಾಡಿಕೊಂಡು ಪೂಜೆ ಮಾಡಿ. ಈಗ 2ನೇ ವಾರವು 1ನೇ ವಾರವೂ ಮಾಡಿರೋದಿಲ್ಲ, 2ನೇ ವಾರವೂ ಸಹ ಪೂಜೆ ಮಾಡಿರೋದಿಲ್ಲ. ನೀವು 3ನೇ ವಾರ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ, ಮೊದಲು ನೀವು ಉತ್ತದ ಮಣ್ಣನ್ನು ನೀವು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ನಾಗಪ್ಪನ ಬಳಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ನಾಗಪ್ಪನಲ್ಲಿ ಕೇಳಿಕೊಂಡು, ನಾನು ಈ ಒಂದು ಶಂಭುಲಿಂಗ ಪೂಜೆಗೋಸ್ಕರ ಉತ್ತದ ಮಣ್ಣು ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನನಗೆ ನೀನು ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಅದರ ಸುತ್ತ ಇರುವಂಥ ಮಣ್ಣನ್ನು ತೆಗಿಬೇಕು. ಯಾವತ್ತಿಗೂ ಕೂಡ ಉತ್ತವನ್ನು ಕೆದರಿ ನಾವು ಕಲ್ಲಿಂದ ಕುಟ್ಟಿ ಮಾಡಿ ನಾವು ಅದನ್ನು ತೆಗೆದುಕೊಂಬರಬಾರ್ದು. ಸುತ್ತ ಕೆಳಗೆ ಇರುವಂಥ ಮಣ್ಣನ್ನು ನಾವು ಆಯ್ಕೆ ಮಾಡ್ಕೊಂಬರ್ಬೇಕು. ಅದನ್ನ ತೆಗೆದುಕೊಂಡ್ಬಂದು ಜರಡಿ ಹಿಡಿದು ಸರಿಯಾಗಿ ನೀವು ಮಾಡಿಕೊಂಡು ಆ ಒಂದು ಉತ್ತದ ಮಣ್ಣಿನಿಂದ ನೀವು 12 ಶಿವಲಿಂಗವನ್ನು ಮಾಡ್ಕೋಬೇಕು. ಅಂದರೆ 1ನೇ ವಾರದ್ದು 4, 2ನೇ ವಾರದ್ದು 4, 3ನೇ ವಾರದ್ದು 4 ಅಂತೇಳಿ ನೀವು 3 ವಾರದ್ದು ಶಂಭುಲಿಂಗವನ್ನು ಸಿದ್ಧತೆ ಮಾಡಿಕೊಂಡು ನೀವು ಶಿವನ ಬಳಿ ಕ್ಷಮೆ ಕೇಳಬೇಕು. ನಾವು 2 ವಾರದಲ್ಲಿ ನಮಗೆ ಒಂದು ಕಾರಣಾಂತರಗಳಿಂದ ಪೂಜೆ ಮಾಡೋದಕ್ಕೆ ಆಗಲಿಲ್ಲ, ನಾನು ಈ ವಾರದಿಂದ ಪ್ರಾರಂಭ ಮಾಡ್ತೇನೆ ಅಂತ ಕ್ಷಮೆ ಕೇಳಿಬಿಟ್ಟು ನೀವು 12 ಶಿವಲಿಂಗವನ್ನು ಮಾಡಿಕೊಂಡು ಹಾಗೆ ಗೋಧಿಯಿಂದ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು, ಈಗಾಗಲೇ ನಾನು ನಿಮಗೆ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ, ಆ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತದೆ. ಅದರ ಪ್ರಕಾರ ಯಥಾ ಪ್ರಕಾರ ಪೂಜೆಯನ್ನು ಮಾಡಿಕೊಂಡು ನೀವು ಸಾಯಂಕಾಲ ಹಸುವಿಗೆ ಮತ್ತು ನೀವು ಕೂಡ ಶಿವನ ಒಂದು ಪ್ರಸಾದವನ್ನು ಸೇವನೆ ಮಾಡಿ ಮಂಗಳವಾರ ಬೆಳಗ್ಗೆ ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ಇನ್ನು ಕೆಲವೊಬ್ರು ಕೇಳ್ತಾ ಇದ್ರಿ, ನಾವು ಒಂದೇ ವಾರದಲ್ಲಿ ಪೂಜೆ ಮಾಡ್ಬೋದಾ ಅಂತೇಳಿ. ಖಂಡಿತ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನು ಅಂತಂದರೆ, ನೀವು ತುಂಬ ಆರೋಗ್ಯವಾಗಿದ್ದೀರಿ, ನಿಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅಂದರೆ ನಾವು ಮನೇಲೇ ಇದ್ದೀರಿ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತ ಮಾಡಬೇಕು ಅಂತಂದರೆ, ಈ ವಾರನೇ ನೀವು ಪ್ರಾರಂಭ ಮಾಡುವುದು ಒಳ್ಳೆಯದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಎಲ್ಲ ಚೆನ್ನಾಗಿದ್ದು ಬಿಡು, ಒಂದೇ ವಾರ ಯಾಕೆ 3 ವಾರ ಉಪವಾಸ ಇರಬೇಕು, ಮಾಡೋದು ಕಷ್ಟ ಆಗುತ್ತೆ, ಕೊನೆಯ ವಾರದಲ್ಲೇ 16 ಶಿವಲಿಂಗವನ್ನು ಮಾಡಿ ನಾವು ಒಂದೇ ದಿವಸ ಪೂಜೆ ಮುಗಿಸೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾತ್ರ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ, ನಮ್ಗೆ ಅದು ಫಲ ಸಿಗೋದಿಲ್ಲ. ಆದರೆ ಕಾರಣಾಂತರಗಳಿಂದ ನಿಮಗೆ 3 ವಾರ ಮಾಡೋದಕ್ಕೆ ಆಗದೆ ಹೋದಾಗ ನಿಮಗೆ ತುಂಬಾ ಮನಸ್ಸಿತ್ತು, ನಾವು ಪೂಜೆ ಮಾಡಲೇಬೇಕು ಅಂತ ಆಸೆ ಇತ್ತಪ್ಪ, ಆದರೆ ಕಾರಣಾಂತರಗಳನ್ನು ಮಾಡೋದಕ್ಕೆ ಆಗದೆ ಹೋದಾಗ ನೀವು ಶಿವನ ಬಳಿ ಕ್ಷಮೆ ಕೇಳಿ 4ನೇ ವಾರ ನೀವು 16 ಶಿವಲಿಂಗವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಈಗ ನಾನು ತಿಳಿಸಿದ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, 4 ವಾರಗಳು ಕೂಡ ಯಾವ ಥರ ಪೂಜೆ ಮಾಡಬೇಕಂತ ತಿಳ್ಕೊಂಡ್ರೆ, ತುಂಬ ಜನ ಕೇಳ್ತಿರೋದು ಏನಪ್ಪ ಅಂತಂದರೆ, ಉದ್ಯಾಪನದ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ. ಅಧಿಕ ಮಾಸದಲ್ಲಿ ಈ 4 ವಾರಗಳು ಮುಗಿಯೋವರೆಗೂ ನಮಗೆ ಉದ್ಯಾಪನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಆದಷ್ಟು ಮುಂದಿನ ವಾರದ ಒಳಗೆ ನಾನು ನಿಮಗೆ ಉದ್ಯಾಪನೆ, ಯಾಕೆ ನಾನು ಒಂದು ವಾರ ಮುಂಚೆ ಕೇಳ್ತಾ ಇದ್ದೀನಿ ಅಂತಂದರೆ, ಅಮಾವಾಸ್ಯೆ ಬೇರೆ ಬಂದ್ಬಿಟ್ಟಿದೆ ನಂತರದ. ಈಗ ನಾವು 8ನೇ ತಾರೀಕು ನಮಗೆ 4 ವಾರಗಳ ಮುಕ್ತಾಯವಾಗುತ್ತೆ, ನಂತರ ಬರುವ ಸೋಮವಾರವೇ ನಮಗೆ ಅಮಾವಾಸ್ಯೆ ಬೇರೆ ಇದೆ. ಸೊ ಹಾಗಾಗಿ ನಾನು ಅದರ ಬಗ್ಗೆ ಇನ್ನೂ ನಾನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡು ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಈಗ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡಕ್ಕೆ ಹೋದರೆ ಅದು ಸಂಪೂರ್ಣ ಆಗೋದಿಲ್ಲ. ಹಾಗಾಗಿ ಕ್ಷಮಿಸಿ, ನಾನು ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಈ 4 ವಾರಗಳ ಪೂಜೆ ಮಾಡ್ತಿರ್ತೀರೋ ಅದೇ ರೀತಿಯಲ್ಲಿ ನೀವು ಉದ್ಯಾಪನೆಯನ್ನು ಕೂಡ ನೀವು ಮಾಡೋ ರೀತಿಯಲ್ಲಿ ನಾನು ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಿಮಗೆ
4 ವಾರಗಳಲ್ಲಿ ಅಂದರೆ ಈ ಕೊನೆಗೆ ಉಳಿದಿರುವಂಥ 3, 4ನೇ ವಾರದಲ್ಲಿ ನೀವು ಯಾವ ರೀತಿ ಪೂಜೆ ಮಾಡಬೇಕು, ಹೊಸದಾಗಿ ಪ್ರಾರಂಭ ಮಾಡೋದಾಗಿರ್ಬೋದು, ಅಥವಾ ನೀವೇನಾದ್ರೂ ಇನ್ನೂ ಈಗಾಗಲೇ ಮಾಡಿದ್ದೀರಿ ಅಂತ ಅನ್ನೋದಾಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಗೊಂದಲವಿಲ್ಲದ ರೀತಿಯಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ, ತುಂಬ ಜನಕ್ಕೆ ಉಪಯುಕ್ತವಾಗುತ್ತದೆ. ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.